ಎಲ್ಲಿ ಹೇಳಿದ್ದಾರೆ ನೋಡೋಣ. ಹುಟ್ಟುಹಬ್ಬವನ್ನ ಆಚರಣೆ ಮಾಡಬಾರ್ದು ಅಂತ ನಮ್ಮ ರಾಷ್ಟ್ರೀಯ ನಾಯಕರು ಎಲ್ಲಿ ಹೇಳಿಲ್ಲ. ನಾವು ದಾವಣಗೆರೆಯಲ್ಲಿ ಬೃಹತ್ ಸಮಾವೇಶ ಹುಟ್ಟುಹಬ್ಬವನ್ನು ಮಾಡ್ಬೇಕಂತೇಳಿ ತೀರ್ಮಾನ ಮಾಡಿದ್ವಿ. ಯಡಿಯೂರಪ್ಪನವರು ರಾಜಕೀಯದಿಂದ ನಿವೃತ್ತಿ ಆಗಿಲ್ಲ, ನಮಗೆಲ್ಲರಿಗೂ ಮಾರ್ಗದರ್ಶನ ಮಾಡಿದ್ದಾರೆ. ಚುನಾವಣಾ ಕಡೆಯಿಂದ ಮಾತ್ರ ನಿವೃತ್ತಿ ಆಗಿದ್ರು. ನಾವು ಹಾಗಾಗಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಬೇಕಂತ ಹೇಳಿದ್ವಿ. ನಮ್ಮ ನಾಯಕರಾದ ಸನ್ಮಾನ್ಯ ಯಡಿಯೂರಪ್ಪನವರು ರಾಜ್ಯದ ಅಧ್ಯಕ್ಷರು ನಮಗೆ ಸೂಚನೆಯನ್ನು ಕೊಟ್ಟರು. ಯಾವುದೇ ಸಂಘಟನಾ ಪರ್ವ ಇದೆ, ಸಂಘಟನಾ ಪರ್ವ ಇವತ್ತು ರಾಜ್ಯದಲ್ಲಿ ಈ ಹಿಂದೆ ಹೇಳಿದಾಗ ಸದಸ್ಯತ್ವ ಅಭಿಯಾನ, ಸಕ್ರಿಯ ಸದಸ್ಯತ್ವ ಅಭಿಯಾನ, ಭೂ ಸಮಿತಿಗಳು, ಮಂಡಲ ಸಮಿತಿಗಳು, ಜಿಲ್ಲಾ ಸಮಿತಿಗಳು ಇವೆಲ್ಲ ಸಂಘಟನಾ ಪರ್ವದಿಂದ ಆ ಸಮಾವೇಶದ ಬಗ್ಗೆ ಗಮನ ಹರಿಸೋದು ಬೇಡ ಅಂತ ಹೇಳಿಕೆ ನಾವು ಸ್ಥಗಿತ ಮಾಡಿದ್ವಿ ಅಷ್ಟೇ. ರಾಷ್ಟ್ರೀಯ ನಾಯಕರು ಎಲ್ಲೂ ಬೇಡ ಅಂತ ಹೇಳಿಲ್ಲ. ಯಡಿಯೂರಪ್ಪನವರು ಹುಟ್ಟುಹಬ್ಬ ಮಾಡ್ತೀವಿ, ರಾಷ್ಟ್ರೀಯ ನಾಯಕರು ಯಾರಾದ್ರೂ ಬೇಡ ಅಂತ ಹೇಳ್ತಾರ? ರಾಷ್ಟ್ರೀಯ ನಾಯಕರು ಭಾಗವಹಿಸ್ತಾರೆ ಮಾಡಿದ್ರೆ, ಆದರೆ ರಾಜ್ಯದ ಅಧ್ಯಕ್ಷರು ಮತ್ತು ಯಡಿಯೂರಪ್ಪನವ್ರ ಸೂಚನೆ ಕೊಡಿದ್ರೆ ಆ ಸೂಚನೆಯನ್ನು ರಾಜ್ಯದ ಅಧ್ಯಕ್ಷರ ಸೂಚನೆ ನಾವು ಶಿರಸಾದಿಂದ ಪ್ರಾಮಾಣಿಕವಾಗಿ ನಾವು ಪಾಲಿಸಿದ್ವಿ. ಇನ್ನೊಂದು ಪರಮೇಶ್ವರ್ ಅವರ ಹೇಳಿಕೆಯನ್ನು ನಾನು ಗಮನಿಸಿದ್ವಿ. ಬಹಳಷ್ಟು ಜನ ಕಾಂಗ್ರೆಸ್ಸಿನ ಶಾಸಕರು ಸಚಿವರು ಹೇಳಿಕೆಗಳನ್ನ ಪ್ರತಿನಿತ್ಯ ಹೇಳಿಕೆಗಳನ್ನ ಕೊಟ್ಟಾಗ ಆ ಪಕ್ಷದ ರಾಜ್ಯದ ಅಧ್ಯಕ್ಷರು ನೋಟಿಸ್ ಕೊಟ್ಟಿದ್ದಾರೆ. ಅಂದರೆ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಈ ಚುನಾಯಿತ ಪ್ರತಿನಿಧಿಗಳಿಗೆ ಆ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗಿಲ್ಲ ಜನ ಕೇಳ್ತಾರೆ. ಸರ್ಕಾರ ಅಧಿಕಾರಕ್ಕೆ ಬಂದಾಗಿಂದ ಒಂದು ಶಂಕುಸ್ಥಾಪನೆ ಮಾಡಿಲ್ಲ, ಉದ್ಘಾಟನೆ ಮಾಡಿಲ್ಲ, ಲೋಕಾರ್ಪಣೆ ಮಾಡಿಲ್ಲ, ಹಣ ಬಿಡುಗಡೆ ಮಾಡಿಲ್ಲ. ಇನ್ನೊಂದು ಕಡೆ ಭರವಸೆಗಳಿಗೂ ಸಹ ಹಣ ಬಿಡುಗಡೆ ಆಗಿಲ್ಲ. ಗೃಹಲಕ್ಷ್ಮಿ ಎಲ್ಲಿ ಹಣ ಬಿಡುಗಡೆ ಮಾಡಿದ್ದಾರೆ? ಎಲ್ಲ ಕಡೆ ಮಹಿಳೆಯರು ಕೇಳ್ತಿದ್ದಾರೆ, ಈ ವಾರದ ಮಾಡ್ತೀವಿ, ಆ ವಾರ ಮಾಡ್ತೀವಿ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಹೇಳ್ತಾರೆ ಪರಮೇಶ್ವರು ಇವತ್ತು 50 ಏನು ನಮಗೆ ಭಾರ ಹೊರೆಯಾಗಿದೆ, ಈ ಗ್ಯಾರಂಟಿಗಳಿಂದ ಅಭಿವೃದ್ಧಿ ಮಾಡೋಕ್ಕಾಗ್ತಲ್ಲ ಅಂತ ಹೇಳ್ತಾರೆ. ಕಾಂಗ್ರೆಸ್ಸಿನ ಹಿರಿಯ ಮುಖಂಡರುಗಳು ಸಚಿವರುಗಳು ಹೇಳಿಕೆ ಕೊಟ್ಟ ಅವ್ರಿಗೆ ನೋಟಿಸ್ ಕೊಡ್ತಾರೆ. ಅವ್ರ ಬಾಯಿಗೆ ಬೀಗ ಹಾಕತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ. ರಾಜ್ಯದಲ್ಲಿ ಒಂದು ಕಡೆ ಭರವಸೆಗಳಿಗೂ ಹಣ ಕೊಡ್ತಾ ಇಲ್ಲ, ಇವರೆಲ್ಲ ಒಂದು ಕಡೆ ಈ ರೀತಿ ಹೇಳಿಕೆಗಳನ್ನು ಕೊಟ್ಟು ನಿಧಾನವಾಗಿ ವಾಪಸ್ ಪಡೆಯತಕ್ಕಂಥ ಒಂದು ಕುತಂತ್ರ ಇದು ಒಂದು ಭಾಗ. ಇದ್ರ ಜೊತೆಗೆ ಅಭಿವೃದ್ಧಿಗೂ ಹಣ ಇಲ್ಲ, ಗೃಹಲಕ್ಷ್ಮಿ ಹಣ ಸರಿಯಾಗಿ ಬಿಡುಗಡೆ ಮಾಡ್ತಲ್ಲ. ಟೋಟಲಿ ಭರವಸೆಗಳು ಫೇಲ್ಯೂರ್ ಆಗಿದೆ. ಸರ್ಕಾರ ರಾಜ್ಯದಲ್ಲಿ ಅಭಿವೃದ್ಧಿ ಶೂನ್ಯ ಸರ್ಕಾರ. ಇವರು ನಾಲಾಯಕ ಅಧಿಕಾರ ಮಾಡೋಕ್ಕೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ರಿ ಅಂತ ಹೇಳಕ್ ಇಚ್ಛೆ ಪಡ್ತೀನಿ ನಾನು.